ಜೀವನದಲ್ಲಿ ಹಣದ ಕೊರತೆ, ಅಸ್ಥಿರತೆ, ಸಾಲದ ಸಮಸ್ಯೆ ಕಾಡುತ್ತಿದೆಯಾ? ಲಕ್ಷ್ಮೀ ದೇವಿ ಮತ್ತು ಹನುಮಂತನ ಈ ಎರಡು ಉಪಾಯಗಳು ನಿಮ್ಮ ಬದುಕಿಗೆ ಹೊಸ ದಿಕ್ಕನ್ನು ನೀಡಬಹುದು. ನಮಸ್ಕಾರ ಸ್ನೇಹಿತರೆ. ಇಂದಿನ ಕಾಲದಲ್ಲಿ ಬಹುತೇಕ ಜನರು ಎದುರಿಸುತ್ತಿರುವ ದೊಡ್ಡ ಸಮಸ್ಯೆ ಎಂದರೆ ಆರ್ಥಿಕ ಅಸ್ಥಿರತೆ. ಕೆಲವರಿಗೆ ಉತ್ತಮ ಆದಾಯ ಇದ್ದರೂ ಹಣ ಕೈಯಲ್ಲಿ ಉಳಿಯುವುದಿಲ್ಲ. ಇನ್ನು ಕೆಲವರು ಎಷ್ಟೇ ಶ್ರಮ ಪಟ್ಟರೂ ನಿರೀಕ್ಷಿತ ಫಲ ಸಿಗುವುದಿಲ್ಲ. ಕೆಲವರ ಜೀವನದಲ್ಲಿ ಕೆಲಸಗಳು ಆರಂಭವಾದರೂ ಪೂರ್ಣಗೊಳ್ಳುವುದಿಲ್ಲ. ಮನಸ್ಸಿನಲ್ಲಿ ಗೊಂದಲ, ಆತಂಕ, ನಿರಾಸೆ, ಭಯ ಮತ್ತು ಅಶಾಂತಿ ಹೆಚ್ಚಾಗಿರುತ್ತದೆ. ಇಂತಹ ಸಂದರ್ಭದಲ್ಲಿ ನನ್ನ ಅದೃಷ್ಟವೇ ಕೆಟ್ಟಿದೆಯೇ, ದೇವರ ಕೃಪೆ ನನಗಿಲ್ಲವೇ ಎಂಬ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತವೆ. ಆದರೆ ನಮ್ಮ ಸನಾತನ ಧರ್ಮ ಹೇಳುವುದು ಬೇರೆ. ಸರಿಯಾದ ಭಕ್ತಿ, ಸರಿಯಾದ ಆರಾಧನೆ ಮತ್ತು ಸರಿಯಾದ ಮನೋಭಾವ ಇದ್ದರೆ ದೇವರ ಅನುಗ್ರಹ ಖಂಡಿತ ದೊರೆಯುತ್ತದೆ. ಧರ್ಮಶಾಸ್ತ್ರಗಳ ಪ್ರಕಾರ ಜೀವನದಲ್ಲಿ ಎರಡು ವಿಷಯಗಳು ಅತ್ಯಂತ ಮುಖ್ಯ. ಮೊದಲನೆಯದು ಧನ ಪ್ರಾಪ್ತಿ, ಎರಡನೆಯದು ಸ್ಥಿರತೆ. ಹಣ ಇದ್ದು ನೆಮ್ಮದಿ ಇಲ್ಲದಿದ್ದರೆ ಪ್ರಯೋಜನವಿಲ್ಲ, ನೆಮ್ಮದಿ ಇದ್ದು ಹಣವಿಲ್ಲದಿದ್ದರೂ ಕಷ್ಟ. ಆದ್ದರಿಂದ ಈ ಎರಡು ಸಮತೋಲನದಲ್ಲಿ ಇರಬೇಕು. ಇದಕ್ಕಾಗಿ ಮಹಾಲಕ್ಷ್ಮಿಯ ಅನುಗ್ರಹ ಮತ್ತು ಶ್ರೀ ಹನುಮಂತನ ಕೃಪೆ ಅತ್ಯಂತ ಅಗತ್ಯ ಎಂದು ಪುರಾಣಗಳು ತಿಳಿಸುತ್ತವೆ. ಮಹಾಲಕ್ಷ್ಮಿಯ ಅನುಗ್ರಹ ಏಕೆ ಮುಖ್ಯ ತಿಳಿಯೋಣ. ಲಕ್ಷ್ಮೀ ದೇವಿ ಕೇವಲ ಹಣದ ಅಧಿದೇವತೆ ಮಾತ್ರವಲ್ಲ, ಸಮೃದ್ಧಿ, ಐಶ್ವರ್ಯ, ಆರೋಗ್ಯ, ಸಂತೋಷ, ಶಾಂತಿ ಮತ್ತು ಶುಭದ ಸಂಕೇತವೂ ಹೌದು. ಒಂದು ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಇದ್ದರೆ ಅಲ್ಲಿ ಸಂತೋಷ ಇರುತ್ತದೆ, ಕುಟುಂಬದಲ್ಲಿ ಹೊಂದಾಣಿಕೆ ಇರುತ್ತದೆ, ಹಣದ ಹರಿವು ಸುಗಮವಾಗಿರುತ್ತದೆ, ಸಾಲದ ಭಾರ ಕಡಿಮೆಯಾಗುತ್ತದೆ. ಆದರೆ ಲಕ್ಷ್ಮೀ ದೇವಿಯನ್ನು ಕೇವಲ ಪೂಜೆಯಿಂದ ಮಾತ್ರ ಸಂತೋಷಪಡಿಸಲು ಸಾಧ್ಯವಿಲ್ಲ. ಸ್ವಚ್ಛತೆ, ಸತ್ಯ, ದಾನ, ವಿನಯ ಮತ್ತು ಭಕ್ತಿ ಇದ್ದಾಗ ಮಾತ್ರ ಆಕೆಯ ಕೃಪೆ ಶಾಶ್ವತವಾಗಿರುತ್ತದೆ. ಕನಕಧಾರ ಸ್ತೋತ್ರದ ಮಹಿಮೆ. ಆದಿಶಂಕರಾಚಾರ್ಯರು ರಚಿಸಿದ ಕನಕಧಾರ ಸ್ತೋತ್ರವು ಲಕ್ಷ್ಮೀ ದೇವಿಯ ಕೃಪೆ ಪಡೆಯಲು ಅತ್ಯಂತ ಶಕ್ತಿಶಾಲಿ ಸ್ತೋತ್ರವಾಗಿದೆ. ಒಮ್ಮೆ ಭಿಕ್ಷೆಗಾಗಿ ಹೋದ ಶಂಕರಾಚಾರ್ಯರಿಗೆ ಒಬ್ಬ ಬಡ ಮಹಿಳೆ ತನ್ನ ಬಳಿ ಇದ್ದ ಒಂದೇ ಒಂದು ನೆಲ್ಲಿಕಾಯಿಯನ್ನು ಭಕ್ತಿಯಿಂದ ದಾನ ಮಾಡಿದ್ದಳು. ಆಕೆಯ ಭಕ್ತಿಯಿಂದ ಮೆಚ್ಚಿದ ಶಂಕರಾಚಾರ್ಯರು ಮಹಾಲಕ್ಷ್ಮಿಯನ್ನು ಸ್ತುತಿಸಿ ಕನಕಧಾರ ಸ್ತೋತ್ರವನ್ನು ರಚಿಸಿದರು. ಆ ಕ್ಷಣವೇ ಆ ಮನೆಯ ಮೇಲೆ ಚಿನ್ನದ ನೆಲ್ಲಿಕಾಯಿಗಳ ಮಳೆ ಸುರಿಯಿತು ಎಂದು ಪುರಾಣ ಪ್ರಸಿದ್ಧ ಕಥೆ ಹೇಳುತ್ತದೆ. ಈ ಘಟನೆಯ ಅರ್ಥ ಏನೆಂದರೆ, ದೇವರು ಸಂಪತ್ತನ್ನು ನೋಡುವುದಿಲ್ಲ, ಭಕ್ತಿಯನ್ನು ನೋಡುತ್ತಾನೆ. ಕನಕಧಾರ ಸ್ತೋತ್ರ ಪಠಣದ ವಿಧಾನ. ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ಪೂಜಾ ಕೋಣೆಯಲ್ಲಿ ಲಕ್ಷ್ಮೀ ನಾರಾಯಣರ ಚಿತ್ರ ಅಥವಾ ವಿಗ್ರಹದ ಮುಂದೆ ಕುಳಿತುಕೊಳ್ಳಿ. 11 ಬಾರಿ ಅರಿಶಿಣವನ್ನು ಅರ್ಪಿಸಿ, 11 ಬಾರಿ ಕುಂಕುಮವನ್ನು ಅರ್ಪಿಸಿ, 11 ಬಾರಿ ಗಂಧವನ್ನು ಅರ್ಪಿಸಬೇಕು. ನಂತರ ಹೂವುಗಳನ್ನು ಸಮರ್ಪಿಸಿ ವಡಪಪ್ಪು, ಪಾನಕ, ಹಣ್ಣು ಅಥವಾ ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಇಡಬೇಕು. ಅನಂತರ ಕನಕಧಾರ ಸ್ತೋತ್ರವನ್ನು 1 ಬಾರಿ ಅಥವಾ 3 ಬಾರಿ ಪಠಿಸಬೇಕು. ಕನಿಷ್ಠ 45 ದಿನಗಳು ನಿರಂತರವಾಗಿ ಮಾಡಬೇಕು. ಸಾಧ್ಯವಾದರೆ 90 ದಿನಗಳು ಮುಂದುವರಿಸಬಹುದು. ಶುಕ್ರವಾರದ ವಿಶೇಷ ಪೂಜೆ. ಶುಕ್ರವಾರ ಲಕ್ಷ್ಮೀ ದೇವಿಯ ವಿಶೇಷ ದಿನ. ಈ ದಿನ ಪಾಯಸ ಅಥವಾ ಸಿಹಿ ನೈವೇದ್ಯವನ್ನು ಅರ್ಪಿಸಿ. ಒಂದು ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಬಹುದು. ಇದರಿಂದ ಲಕ್ಷ್ಮೀ ಕಟಾಕ್ಷ ಹೆಚ್ಚುತ್ತದೆ ಎಂದು ನಂಬಲಾಗಿದೆ. ಜೀವನದಲ್ಲಿ ಸ್ಥಿರತೆ ಏಕೆ ಮುಖ್ಯ ತಿಳಿಯೋಣ. ಅನೇಕ ಜನರು ಒಂದು ಕೆಲಸ ಆರಂಭಿಸಿ ಮತ್ತೊಂದು ಕೆಲಸಕ್ಕೆ ಹೋಗುತ್ತಾರೆ. ಇಂದು ಒಂದು ಗುರಿ, ನಾಳೆ ಮತ್ತೊಂದು ಗುರಿ. ಇದರಿಂದ ಮನಸ್ಸಿನಲ್ಲಿ ಅಸ್ಥಿರತೆ ಉಂಟಾಗುತ್ತದೆ. ಅಸ್ಥಿರ ಮನಸ್ಸಿನಿಂದ ಯಶಸ್ಸು ಸಿಗುವುದು ಕಷ್ಟ. ಆದ್ದರಿಂದ ಹನುಮಂತನ ಆರಾಧನೆ ಅತ್ಯಂತ ಮುಖ್ಯ. ಹನುಮಂತನ ಶ್ಲೋಕದ ಮಹತ್ವನ ತಿಳಿಯೋಣ. ಯಥಾ ರಾಘವ ನಿರ್ಮುಕ್ತಃ ಶರಃ ಗಚ್ಚೇತ್ ತಥಾ ಗಮಿಷ್ಯಾಮಿ ಲಂಕಾಂ ರಾವಣ ಪಾಲಿತಾಂ. ಈ ಶ್ಲೋಕದಲ್ಲಿ ಹನುಮಂತನು ತನ್ನ ದೃಢ ಸಂಕಲ್ಪವನ್ನು ವ್ಯಕ್ತಪಡಿಸುತ್ತಾನೆ.
ರಾಮನು ಬಿಟ್ಟ ಬಾಣ ಹೇಗೆ ನೇರವಾಗಿ ಗುರಿಯನ್ನು ತಲುಪುತ್ತದೆಯೋ ಹಾಗೆಯೇ ನಾನು ನನ್ನ ಗುರಿಯನ್ನು ತಲುಪುತ್ತೇನೆ ಎಂದು ಹೇಳುತ್ತಾನೆ. ಇದು ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ. ನಾವು ಸಹ ಗುರಿಯನ್ನು ಸ್ಪಷ್ಟವಾಗಿ ನಿಗದಿಪಡಿಸಬೇಕು. 108 ಬಾರಿ ಜಪದ ಫಲವನ್ನ ನೋಡೋಣ. ಈ ಶ್ಲೋಕವನ್ನು ಪ್ರತಿದಿನ 108 ಬಾರಿ ಜಪಿಸಿದರೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಭಯ ಕಡಿಮೆಯಾಗುತ್ತದೆ, ಮನಸ್ಸು ಏಕಾಗ್ರವಾಗುತ್ತದೆ, ಕೆಲಸಗಳಲ್ಲಿ ಯಶಸ್ಸು ಹೆಚ್ಚಾಗುತ್ತದೆ, ನಿರ್ಧಾರ ಸಾಮರ್ಥ್ಯ ವೃದ್ಧಿಯಾಗುತ್ತದೆ. ಭಾನುವಾರದ ವಿಶೇಷ ಆರಾಧನೆಯನ್ನ ನೋಡೋಣ. ಸತತ 3 ಭಾನುವಾರ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಗೆ ಕುಂಕುಮಾರ್ಚನೆಯನ್ನು ಮಾಡಿಸಿ. 1 ದಾಳಿಂಬೆ ಹಣ್ಣನ್ನು ನೀಡಬೇಕು ಅಥವಾ ಬೆಲ್ಲ ಮತ್ತು ಬಾಳೆಹಣ್ಣನ್ನು ಅರ್ಪಿಸಬಹುದು. ದಾಳಿಂಬೆ ಹಣ್ಣನ್ನು ಅರ್ಪಿಸುವುದರ ಸಂಕೇತ. ದಾಳಿಂಬೆಯಲ್ಲಿರುವ 100 ಬೀಜಗಳು ನಮ್ಮ 100 ಆಶೆಗಳ ಸಂಕೇತ. ದೇವರ ಅನುಗ್ರಹದಿಂದ ಆ ಆಶೆಗಳು ಒಂದೊಂದಾಗಿ ನೆರವೇರುತ್ತವೆ ಎಂಬ ನಂಬಿಕೆ ಇದೆ. ಲಕ್ಷ್ಮೀ ದೇವಿ ಮನೆಗೆ ಬರಲು ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಒಂದಿಷ್ಟು ತಿಳಿಯೋಣ. ಮನೆ ಸ್ವಚ್ಛವಾಗಿರಲಿ. ಸಂಜೆ ದೀಪವನ್ನು ಹಚ್ಚಿ. ಅನ್ನ ವ್ಯರ್ಥ ಮಾಡಬೇಡಿ. ಹಿರಿಯರನ್ನು ಗೌರವಿಸಿ. ಬಡವರಿಗೆ ಸಹಾಯ ಮಾಡಿ. ಸುಳ್ಳನ್ನು ಹೇಳಬೇಡಿ. ಅನ್ಯಾಯದ ಹಣ ಸಂಪಾದಿಸಬೇಡಿ. ಪ್ರಾಣಿಗಳಿಗೆ ಆಹಾರ ನೀಡಿ. ತುಳಸಿ ಗಿಡವನ್ನು ಪೂಜಿಸಿ. ಪ್ರತಿದಿನ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಹಣ ಉಳಿಯದಿದ್ದರೆ ಏನು ಮಾಡಬೇಕು ತಿಳಿಯೋಣ. ಹಣ ಬರುತ್ತಿದ್ದರೂ ಉಳಿಯದಿದ್ದರೆ ಈ ಒಂದಿಷ್ಟು ಪಾಲಿಸಬೇಕಾಗುತ್ತದೆ. ಆದಾಯಕ್ಕಿಂತ ಹೆಚ್ಚು ಖರ್ಚನ್ನು ಮಾಡಬೇಡಿ. ಸಾಲವನ್ನು ಕಡಿಮೆ ಮಾಡಿ. ವ್ಯರ್ಥ ಖರೀದಿಗಳನ್ನು ನಿಲ್ಲಿಸಿ. ಉಳಿತಾಯದ ಅಭ್ಯಾಸ ಬೆಳೆಸಿಕೊಳ್ಳಿ. ಆದಾಯದ 1 ಭಾಗವನ್ನು ದಾನ ಮಾಡಿ. ದಾನ ಮಾಡಿದ ಹಣ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಕೊನೆಯದಾಗಿ ಹೇಳುವುದಾದರೆ ಸ್ನೇಹಿತರೆ, ಜೀವನದಲ್ಲಿ ಯಶಸ್ಸು ಪಡೆಯಲು ಕೇವಲ ಅದೃಷ್ಟ ಸಾಲದು. ಶ್ರಮ, ಭಕ್ತಿ, ಸತ್ಕರ್ಮ ಮತ್ತು ದೇವರ ಅನುಗ್ರಹ 4 ಬೇಕು. ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ಕನಕದಾರ ಸ್ತೋತ್ರವನ್ನು ಪಠಿಸಿ. ಜೀವನದಲ್ಲಿ ಸ್ಥಿರತೆ ಮತ್ತು ಗುರಿ ಸಾಧನೆಗಾಗಿ ಹನುಮಂತನ ಶ್ಲೋಕವನ್ನು ಜಪಿಸಿ. ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ಉಪಾಯಗಳನ್ನು ಅನುಸರಿಸಿದರೆ ನಿಮ್ಮ ಜೀವನದಲ್ಲಿ ಧನಪ್ರಾಪ್ತಿ, ನೆಮ್ಮದಿ, ಆತ್ಮವಿಶ್ವಾಸ ಮತ್ತು ಯಶಸ್ಸು ಹೆಚ್ಚಾಗುತ್ತದೆ. ದೇವರ ಕೃಪೆ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಲಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ಶ್ರೀ ಹನುಮತೆ ನಮಃ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಹೊಸ ಆಧ್ಯಾತ್ಮಿಕ ಮತ್ತು ಉಪಯುಕ್ತ ಮಾಹಿತಿಗಳಿಗಾಗಿ ಇನ್ಫಾರ್ಮೇಟಿವ್ ಕನ್ನಡ ಜೊತೆಯಲ್ಲಿರಿ. ಮತ್ತೊಂದು ಆಸಕ್ತಿದಾಯಕ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.